ಉಗಾದಿ ಹಬ್ಬದ ಶುಭಾಶಯಗಳು. ಬೆಳಿಗ್ಗೆ ಎಲ್ಲ ಬೇವು ಬೆಲ್ಲ ತಿಂದ್ರಾ? ಎಷ್ಟೆಷ್ಟು ತಿಂದ್ರಿ? ಎಷ್ಟು ಬೇವು ತಿಂದ್ರಿ, ಎಷ್ಟು ಸಿಹಿ ತಿಂದ್ರಿ? ಬೆಲ್ಲ, ಬರೀ ಬೆಲ್ಲ ತಿಂದ್ರ ಬೇವು ಬಿಟ್ಬಿಟ್ರ? ಎರಡು ತಿನ್ಬೇಕು, ಯಾಕಂದ್ರೆ ಜೀವನದಲ್ಲಿ ಬೇವು ಬೆಲ್ಲ ಎರಡು ಇದ್ರೇನೆ ಜೀವನ. ಆಯ್ತಾ? ಯುಗಾದಿ ಅಂದ್ರೆ ಹೊಸ ವರ್ಷ. ಹೊಸ ವರ್ಷ ಅರ್ಥ ಏನು? ಹೊಸ ವರ್ಷ ಬಂದಾಗ ಯಾವಾಗ್ಲೂ ಹೊಸತನ ಬರಬೇಕು, ಹೊಸ ಅಲೆ ಬರಬೇಕು, ಹೊಸಬ್ರು ಬರಬೇಕು. ಅವಾಗ ಏನಾಗುತ್ತೆ? ದೇಶ ಸುಭಿಕ್ಷವಾಗುತ್ತೆ. ಆಯ್ತಾ? ಎಲ್ಲರೂ ಹೊಸ ವರ್ಷ ಬಂದ ತಕ್ಷಣ ಒಂದು ಟ್ರೈ ಮಾಡಬೇಕು, ಏನಾದ್ರು ಒಂದು ಹೊಸದು ಕ್ರಿಯೇಟ್ ಮಾಡ್ಬೇಕಂತ ಟ್ರೈ ಮಾಡಬೇಕು. ಇವತ್ತು ಬಹಳ ಖುಷಿ ಆಯ್ತು, ಯಾಕಂದ್ರೆ ಹಬ್ಬ ಬಂದು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು 2ನೇ ಸಲ ಇಲ್ಲಿ ಬಂದು ಮಾಡ್ತಾ ಇರೋದು. ಏನಿಲ್ಲ, ಅಲ್ಲಿ ನಮ್ಮ ಮಕ್ಳಿದ್ದಾರೆ ಅಷ್ಟೇ, ಫ್ರೆಂಡ್ಸ್ ಬರ್ತಾರೆ. ಬಟ್ ಇಲ್ಲೂ ನಮ್ಗೇನಂದ್ರೆ ನಾವು ಶಿವಮೊಗ್ಗಲ್ಲಿ ಬಂದು ಬೇರೆಯವ್ರ ಜೊತೆಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನಿಸ್ತಾ ಇಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಲೇ ಸೆಲೆಬ್ರೇಟ್ ಮಾಡ್ದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ರು ಒಂದಲ್ಲ ಒಂದು ರಿಲೇಷನ್ ತರನೇ ಇರುತ್ತೆ ಆಕ್ಚುಲ್ ಆಗಿ. ಅದ್ ನಾವು ಭಾವನೆ ನಾವು ಅನುಸರಿಸ್ತಾ ಹೋದ್ರೆ ಖಂಡಿತ ಯಾವ ಒಂದೇ ಫ್ಯಾಮಿಲಿ ಅಂತ ನಾವು ಅನ್ಕೋಬಹುದು. ಇವತ್ತು ಗೀತಾ ಲೋಕಸಭಾ ಎಲೆಕ್ಷನ್ ನಿಂತಿರೋದು, ನಿಮ್ಮ ಏನು ಇವತ್ತು ಅವ್ರಿಗೆ ಉಡಿ ತುಂಬಿದಿರೋ ಆ ಉಡಿ ಎಲ್ರೂ ಆ ಉಡಿ ಸತ್ಯ ಅಂತ ನಾನು ಭಾವಿಸ್ತೀನಿ. ಇದನ್ನ ನೀವು ಇದೇ ತರ May 7th ಚೆನ್ನಾಗಿ ಒಳ್ಳೆ ಮನಸ್ಸಿಂದ ಬಂದು ನೀವು ಓಟ್ ಹಾಕಿ ಅವ್ರನ್ನ ಗೆಲ್ಸಿ, ನಿಮ್ ಧ್ವನಿಯಾಗಿ ಅವ್ರು ಇರ್ತಾರೆ. ಇಷ್ಟು ಹೇಳ್ತಾ ಯುಗಾದಿ ಹಬ್ಬದ ದಿವಸ ನಿಮ್ ಜೊತೆ ಬಂದು ಸೆಲೆಬ್ರೇಟ್ ಮಾಡ್ತಿರೋದು ಬಹಳ ಖುಷಿ, ಹೆಮ್ಮೆ ಅನಿಸ್ತಾ ಇದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.